ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೆಯ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಮಹಾ ಮಾನವತಾವಾದಿ, ವಿಶ್ವ ಮಾನವ, ಆಧುನಿಕ ಭಗೀರಥ, ನೊಂದವರ, ಕೆಳಜಾತಿಯವರ ಅನೇಕ ರೀತಿಯ ಜನಾಂಗದ ನಾಯಕರು, ಇಡೀ ವಿಶ್ವವೇ ಮೆಚ್ಚುವಂತಹ ಮಹಾನ್ ಮೇಧಾವಿ, ಏನೆಲ್ಲ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಡಿಮೆನೆ. ಜಗತ್ತಿನ ಬೆಳಕು, ಭಾರತದ ಸೂರ್ಯ, ಎರಡನೇ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಎಲ್ಲ ಭಾರತೀಯರು, ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಸ್ನೇಹಿತರೆ, ಯಾವುದೇ ಒಂದು ಯುಗ ಬದಲಾಗಬೇಕಾದ್ರೆ, ಯಾವುದೇ ಒಂದು ಸಮುದಾಯಕ್ಕೆ ನ್ಯಾಯ ಸಿಗಬೇಕಾದ್ರೆ, ಇಡೀ ಜಗತ್ತಿನಲ್ಲಿ ನಾವು ಹುಡುಕಾಡ್ತಾ ಹೋದರೆ ರಕ್ತಸಿಕ್ತವಾಗಿರ್ತಕ್ಕಂಥ ಇತಿಹಾಸ, ಯಾರೋ ರಾಜರು ಮುಂದ್ಗಡೆ ಇರ್ತಕ್ಕಂಥ ಸೈನಿಕರನ್ನು ಕೊಂದು, ರಾಜರನ್ನು ಸೋಲಿಸಿ, ರಕ್ತವನ್ನು ಚೆಲ್ಲಿ ತಮ್ಮ ಸ್ವಾತಂತ್ರ್ಯವನ್ನು, ತಮ್ಮ ರಾಜ್ಯಾಧಿಕಾರವನ್ನು ಬೇರೆ ಬೇರೆ ರೂಪದಲ್ಲಿ ಪಡ್ಕೊಂಡಿದ್ದಾರೆ. ಜಗತ್ತಿನ ಎಲ್ಲ ಇತಿಹಾಸಗಳನ್ನು ಅರಿತು ತಿಳ್ಕೊಂಡು ಬರಬೇಕಾದ್ರೆ ತುಳಿಯಲ್ಪಟ್ಟ, ಸಾವಿರಾರು ವರ್ಷಗಳಿಂದ ಸಂಕೋಲೆಯಲ್ಲಿಟ್ಟ, ಸಾವಿರಾರು ವರ್ಷಗಳಿಂದ ಸ್ವಾತಂತ್ರ್ಯದಿಂದ ದೂರಿಟ್ಟ, ಸಾವಿರಾರು ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳಿಂದಲೇ ವಂಚಿತವಾಗಿರುವಂತಹ ಭಾರತದ ಅಸ್ಪೃಶ್ಯ ಸಮಾಜ ಅಥವಾ ಮೂಲ ನಿವಾಸಿ ಸಮುದಾಯಕ್ಕೆ ಒಂದು ತೊಟ್ಟು ಕೂಡ ರಕ್ತವನ್ನು ಚೆಲ್ಲದೆ ಸರ್ವತಾ ಸ್ವತಂತ್ರವನ್ನು ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಜೀವಿತ ಕಾಲದಲ್ಲಿ ಅವರು ಅನುಸರಿಸಿದ್ದು ಭಗವಾನ್ ಗೌತಮ್ ಬುದ್ಧರ ಅಹಿಂಸಾ ಮಾರ್ಗವನ್ನು, ಹಿಂಸೆಯ ಮಾರ್ಗವನ್ನು ಅವರು ಯಾವತ್ತೂ ಹಿಡಿಲಿಲ್ಲ. ಹಿಂಸೆಯ ಮಾರ್ಗವನ್ನು ಅವರು ಒಪ್ಪಲೂ ಇಲ್ಲ. ಯಾಕೆ ಬಾಬಾ ಸಾಹೇಬರು ಇಷ್ಟು ಮುಖ್ಯ ಆಗ್ತಾರೆ ನಮಗೆ, ಯಾಕೆ ಅವರು ಪ್ರಮುಖರಾಗ್ತಾರೆ ಅಂತಂದರೆ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ನಾನು ನೋಡಿ, ಬಾಬಾ ಸಾಹೇಬ್ರಂದ್ರೆ ಒಂದು ಸಮುದ್ರ, ಒಂದು ಸಾಗರ ಇದ್ದಾಗೆ. ನಾವು ಏನು ಹೇಳಿದ್ರು ಬಾಬಾ ಸಾಹೇಬ್ರ ಬಗ್ಗೆ ಕಡಿಮೆ. ಈ ದೇಶದಲ್ಲಿರ್ತಕ್ಕಂಥ ಸಕಲ ಜನಸಂದಣಿ ಏನಿದೆ, ಜೀವರಾಶಿ ಏನಿದೆ, ಇನ್ಕ್ಲೂಡಿಂಗ್ ಎಲ್ಲ ನಿಮ್ಮ ದೇವಾನುದೇವತೆಗಳಿಗೂ ಸಹ ರಕ್ಷಣೆಯನ್ನು ಕೊಟ್ಟವರು, ಎಲ್ಲ ಧರ್ಮಗಳಿಗೂ ರಕ್ಷಣೆ ಕೊಟ್ಟವರು, ಎಲ್ಲ ಧರ್ಮ ಗ್ರಂಥಗಳಿಗೆ ರಕ್ಷಣೆ ಕೊಟ್ಟವರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಭಾಳಷ್ಟು ಜನ ಹೇಳ್ತಾರೆ ಬಾಬಾ ಸಾಹೇಬ್ರು ನಮಗೇನು ಮಾಡಿದ್ದಾರೆ, ಅವರು ಅಸ್ಪೃಶ್ಯ ಸಮಾಜದೊಳಗೆ, ದಲಿತ ಸಮಾಜದಾಗ ಹುಟ್ಟಿದ್ರು, ಅವರಿಗಾಗಿ ಹೋರಾಟ ಮಾಡಿದ್ರು, ಅವರಿಗಾಗಿ ಮೀಸಲಾತಿ ಕೊಟ್ಟರು, ಅವರ ನಾಯಕರವರು, ದಲಿತ ನಾಯಕರವರು. ತಪ್ಪು. ಬಾಬಾ ಸಾಹೇಬರು ಜಗತ್ತಿನಲ್ಲಿ ಅಳೆಯಲ್ಪಡುವ ಕೆಲವು ನಾಯಕರಲ್ಲಿ ವಿಶ್ವ ಮಾನವರಾಗಿ ಹೊರಹೊಮ್ಮಿರ್ತಕ್ಕಂಥವರು, ಜಗತ್ತೇ ಅವರ ಕಡೆ ತಿರುಗಿ ನೋಡುವಂತೆ ಮಾಡಿದವರು. ಹುಟ್ಟಿದ್ದು ಆಕಸ್ಮಿಕ, ಯಾಕಂದ್ರೆ ಹುಟ್ಟೋದು ನಮ್ಮ ಕೈಯಲ್ಲಿ ಇರಂಗಿಲ್ಲ. ಅದು ಈ ಸಮಾಜದಲ್ಲಿ ಹುಟ್ಟಬೇಕು, ಹೀಗೆ ಹುಟ್ಟಬೇಕಂತ ಇರೋದಿಲ್ಲ. ಅದು ಹುಟ್ಟು ಆಕಸ್ಮಿಕವಾದರೆ ಅವರ ಸಾವು ಚರಿತ್ರೆಯಾಗಿದೆ. ಅವರು ಬದುಕಿದಷ್ಟು ಕಾಲ ಈ ದೇಶಕ್ಕಾಗಿ, ಈ ದೇಶದ ಜನರಿಗಾಗಿ. ದೇಶ ಅಂದರೆ, ದೇಶ ಪ್ರೇಮ ಅಂದರೆ ಕೇವಲ ಕಲ್ಲು, ಗುಡ್ಡ, ಮಣ್ಣ, ನದಿಗಳು, ಗಾಳಿ ಅಥವಾ ನಕಾಶೆ ಇದೆಯಲ್ಲ, ಭಾರತ ನಕಾಶೆ, ಅದು ದೇಶ ಅಲ್ಲ. ನಿಜವಾದ ರಾಷ್ಟ್ರ ಪ್ರೇಮ, ನಿಜವಾದ ದೇಶ ಪ್ರೇಮ ಅಂದರೆ ದೇಶದಲ್ಲಿ ಸಮಾನತೆ ಬರಬೇಕು, ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಅಣ್ಣತಮ್ಮರಂತೆ ಬದುಕಬೇಕು, ಸರ್ವರಿಗೂ ಸಮಬಾಳು ಸಮಪಾಲು ಸಿಗಬೇಕು, ಎಲ್ಲರಿಗೂ ಅವ್ರದ್ದೇ ಆದಂಥ ಘನತೆ ಗೌರವ ಇರಬೇಕು, ಪೂರ್ಣ ಪ್ರಮಾಣದ ಶಿಕ್ಷಣ ಸಿಗಬೇಕು. ಈ ರೀತಿ ಅನೇಕ ಯೋಜನೆಗಳನ್ನು ಮಾಡಿ ಈ ದೇಶಕ್ಕೆ ಕೊಟ್ಟು ಅವರ ಅಣತಿಯಂತೆಯೇ ಈಗ ದೇಶ ನಡೀತಿರುವಂಥದ್ದು ಅಂತ ನಾಯಕರು. ಈಗ ಅವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆ, ಎಷ್ಟು ಮಾತಾಡಿದ್ರು ಕಡಿಮೆ. ಆದರೂ ಅನಿವಾರ್ಯ ಅವ್ರ ಬಗ್ಗೆ ನಮ್ಮ ಯುವ ಜನಾಂಗಕ್ಕೆ ಅಥವಾ ಈ ದೇಶದ ಜನರಿಗೆ ಇನ್ನೂ ಕೂಡ ನಾವು ಅವರ ವಿಚಾರಗಳನ್ನು ಮುಟ್ಟಿಸಲೇಬೇಕಾದಂತಹ ಪರಿಸ್ಥಿತಿ ಇವತ್ತಿಗೂ ನಿರ್ಮಾಣ ಆಗಿದೆ. ಬಾಬಾ ಸಾಹೇಬರು ಯಾವ ಸಮುದಾಯದ ಜನ ಭೂಮಿಯಿಂದ ವಂಚಿತರು, ಸೌಲಭ್ಯಗಳಿಂದ ವಂಚಿತರು, ಅಕ್ಷರದಿಂದ ವಂಚಿತರು, ನಿಮಗೆ ಗೊತ್ತಿರಲಿ,
ಚಾತುರ್ವರ್ಣ ವ್ಯವಸ್ಥೆ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣರು ಅಕ್ಷರವನ್ನ, ವೇದಗಳನ್ನ, ಮಂತ್ರಗಳನ್ನ, ದೇವರನ್ನ ಕೈಲಿಟ್ಕೊಂಡಿರ್ತಾರೆ. ಕ್ಷತ್ರಿಯರು ಮಾತ್ರ ತಲವಾರ್ಗಳನ್ನ ಹಿಡಿಬೇಕು, ರಾಜ್ಯಾಧಿಕಾರ ನಡೆಸಬೇಕು, ಅವರಿಗೆ ಮಾತ್ರ ಈ ತಲವಾರನ್ನ ಹಿಡಿಲಿಕ್ಕೆ ಯೋಗ್ಯತೆ ಅಂತ ಹೇಳಿ ಬರೆದಿರ್ತಾರೆ. ವೈಶ್ಯರು ಮಾತ್ರ ವ್ಯಾಪಾರಗಳನ್ನು ಮಾಡಬೇಕು, ವಹಿವಾಟುಗಳನ್ನು ಮಾಡಬೇಕು, ಬೇರೆ ಯಾರು ಕೂಡ ಮಾಡಬಾರದು ಅಂಥೇಳಿ ಮನುಸ್ಮೃತಿಯಲ್ಲಿ ದಾಖಲಾದ ಪ್ರಕಾರವೇ ದೇಶ ನಡೀತಾ ಇರ್ತದೆ. ಇನ್ನು ಉಳಿದಿರ್ತಕ್ಕಂಥ 95 ಭಾಗ ಅಥವಾ 90 ಭಾಗ ಜನರು ಅವರ ಗುಲಾಮರಾಗಿರ್ತಾರೆ. ಅಲ್ಲಿ ಹೊಲವನ್ನು ಉಳುಮೆ ಮಾಡೋದು, ಬಂದಿರತಕ್ಕಂಥ ಎಲ್ಲ ಬೆಳೆಗಳನ್ನು ರಾಶಿ ಮಾಡಿ ಅವ್ರ ಮನೆಗೆ ಕೊಡೋದು, ಅವರ ಮನೆಯಲ್ಲಿರುವ ದನಗಳನ್ನು ಮೇಯಿಸೋದು, ದನ ಹಿಂಡೋದು, ಹಾಲು ಅವ್ರಿಗೆ ಕೊಡೋದು, ಅವ್ರ ಮನೇಲಿ ಯಾರಾದರೂ ಸತ್ತರೆ ಅವ್ರ ಹೆಣಗಳನ್ನು ಹೊರೋದು, ಅವ್ರ ಬಟ್ಟೆಗಳನ್ನು ತೊಳೆಯೋದು, ಅವರಲ್ಲಿ ಕಟ್ಟಿಗೆ ಹೊಡೆಯೋದು, ಸತ್ತ ದನಗಳನ್ನು, ಹೀಗೆ ಹಲವಾರು ರೀತಿಯ ವಿಚಿತ್ರವಾಗಿರ್ತಕ್ಕಂತಹ ಯೋಜನೆಗಳನ್ನು ಮನುಸ್ಮೃತಿ ಅವರ ಸಂವಿಧಾನದಲ್ಲಿ ಹಾಕಿರ್ತಾರೆ. ಇದು ಎಲ್ಲಿವರೆಗೂ ಅಂದರೆ ಪುಷ್ಯಮಿತ್ರ ಶುಂಗ ಅನ್ನುವಂಥ ಒಬ್ಬ ಹಿಂದೂ ರಾಜ್ಯ 2500 ವರ್ಷಗಳಿಗೆ ಹಿಂದೆ ಒಂದು ಆಡಳಿತಕ್ಕೆ ಬರ್ತಾನೆ. ಅಲ್ಲಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟೋವರೆಗೂ ಕೂಡ ಈ ಅಸ್ಪೃಶ್ಯತೆ ಆಚರಣೆ ದೇಶದ ವಿವಿಧ ಭಾಗಗಳಲ್ಲಿ, ವಿವಿಧ ರಾಜ್ಯಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಣೆ ಇತ್ತು. ಕೆಲವೊಂದಿಷ್ಟು ಕಡೆ ಅದರ ರೂಪ ಗಂಭೀರವಾಗಿದ್ದರೆ, ಕೆಲವೊಂದಿಷ್ಟು ಕಡೆ ಕಡಿಮೆ ಇರ್ತಿತ್ತು, ಬಟ್ ಆಚರಣೆ ಮಾತ್ರ ಇತ್ತು. ಇವತ್ತಿಗೂ ಕೂಡ ಆಚರಣೆ ಇದೆ. ಅದು ದಲಿತರು ಆ ಏರಿಯಾಕ್ಕೆ ಬರಬಾರ್ದು, ಈ ಏರಿಯಾಕ್ಕೆ ಬರಬಾರ್ದು, ಗುಡಿ ಪ್ರವೇಶ ಮಾಡಬಾರ್ದು, ಏನೋ ರಾಜ್ಯಾಧಿಕಾರ ಮಾಡಬಾರ್ದು, ಯಾರ ವಿರುದ್ಧವೂ ಮಾತನಾಡಬಾರ್ದು. ಖಂಡಿತ ಸತ್ಯ ಇದೆ, ಇವತ್ತಿಗೂ ಐತಿ. ಯಾಕೆ ಇವತ್ತಿಗೂ ಜೀವಂತ ಐತಿ? ಅದು ಒಂದು ಪ್ರಶ್ನೆ. ಯಾರಿಂದ ಜೀವಂತ ಐತಿ? ಅದು ಕೂಡ ಒಂದು ಪ್ರಶ್ನೆ. ಯಾರಿದ್ದನ್ನ ಜೀವಂತ ಇಟ್ಟಿದ್ದಾರೆ? ಅದು ಕೂಡ ಒಂದು ಪ್ರಶ್ನೆನೇ. ಇದಕ್ಕೆ ಈ ದೇಶದ ಅಸ್ಪೃಶ್ಯರು ಅಥವಾ ಈ ದೇಶದ ಮೂಲನಿವಾಸಿಗಳು ಉತ್ತರವನ್ನು ಹುಡುಕಬೇಕಾಗಿದೆ. ಯಾಕೆ ಜೀವಂತ ಐತಂದ್ರೆ ಆ ಜಾತಿ ವ್ಯವಸ್ಥೆನ ನಾವೇ ಇವತ್ತು ಕೂಡ ಒಪ್ಕೊಂಡಿದ್ದೀವಿ. ನಾವು ಹಮ್ಮು ಬಿಮ್ಮಿಲ್ಲದೆ ಹೇಳ್ತಾ ಇದ್ದೀವಿ, ನಾವು ಅಸ್ಪೃಶ್ಯರು, ನಾವು ಹೊಲೆಮಾದಿಗರು ಅಂತೇಳಿ. ಅದನ್ನು ನಾವು ಒಪ್ಕೊಂಡು ನಾವು ಜೀವಂತ ಇಟ್ಟಿದ್ದೀವಿ ಒಂದು ಕಡೆ. ಇನ್ನು ಆ ಜಾತಿಯಿಂದ ಕೆಲವೊಂದಿಷ್ಟು ಜನರಿಗೆ ಖುಷಿ ಕೊಡ್ತದ ಜಾತಿ. ಅವ ಏಕವಚನದಿಂದ ಮಾತನಾಡಿಸಿ, ಅವ ಕೀಳ ಅದಾನ, ಅವ ನನ್ನ ಕಡೆನೇ ಕೆಲಸಕ್ಕೆ ಬರಬೇಕು, ನಾನೇ ಊರ ಗೌಡ, ನಾನೇ ಹೇಳಿದಾಗ ಪೊಲೀಸರು ಕಂಪ್ಲೇಂಟ್ ಮಾಡ್ಕೋಬೇಕು, ನಾನೇ ಹೇಳ್ದಂತೆ ನ್ಯಾಯ ಆಗಬೇಕು ಅನ್ನುವಂಥ ಅಹಂನಲ್ಲಿ ಕೆಲವೊಂದಿಷ್ಟು ಜನ ಅದಾರ. ಇನ್ನು ರಾಜಕಾರಣಿಗಳು ಈ ಜಾತಿ ವ್ಯವಸ್ಥೆಯನ್ನು ಜೀವಂತ ಇಟ್ಟಿದ್ದಾರೆ. ಹೌದು, ಜಾತಿ ಎಲ್ಲಿವರೆಗೂ ಜೀವಂತ ಇರ್ತದೆ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯಲ್ಲಿ ಅಡಾಪ್ಟ್ ಆಗ್ತದೆ. ಯಾವಾಗ ಎಲ್ಲ ಜನರು ಗುಂಪಾಗಿ ಒಡೆದು ಹೋಗ್ತಾರೋ ಅವಾಗ ಅವರ ಬೇಳೆ ಬೇಯಿಸ್ಕೊಳ್ಳೋಕೆ ಸರಳವಾಗಿರ್ತಕ್ಕಂಥ ವಿಚಾರ ಅಂತೇಳಿ ಅದನ್ನು ಕೂಡ ಜೀವಂತ ಇಟ್ಟಿದ್ದಾರೆ. ಇನ್ನು ಅಂಬೇಡ್ಕರ್ ಸಾಹೇಬರ ವಿಮೋಚನಾ ರಥ, ಅವರು ಇಷ್ಟೆಲ್ಲ ಹೋರಾಟ ಮಾಡಿ ಸ್ವತಂತ್ರ ಕೊಟ್ಟು, ಸಂವಿಧಾನ ಕೊಟ್ಟು, ಒಂದು ಒಳ್ಳೆ ಧರ್ಮವನ್ನು ಕೊಟ್ಟು, ಒಳ್ಳೆ ಮಾರ್ಗವನ್ನು ತೋರಿಸಿ, ಅಷ್ಟಾಂಗ ಮಾರ್ಗವನ್ನು ಕೊಟ್ಟು ಹೋದರೂ ಕೂಡ ನಮ್ಮ ಸಮುದಾಯಗಳು ಯಾಕೆ ಸಮಾಜದ ಮುಖ್ಯವಾಹಿನಿಗೆ ಬರ್ತಾ ಇಲ್ಲ ಅಂದರೆ ನಮ್ಮಲ್ಲೇ ಇರ್ತಕ್ಕಂಥ ಬಿಕ್ಕಟ್ಟುಗಳು. ನಾವು ಅಂಬೇಡ್ಕರ್ ಸಾಹೇಬರನ್ನ ಸರಿಯಾಗಿ ತಿಳಿದುಕೊಳ್ಳದೆ ಇರುವಂಥದ್ದು. ಅಂಬೇಡ್ಕರ್ರನ್ನ ಮೆರವಣಿಗೆ ಮಾಡ್ತೀವಿ, ಬಟ್ ಅವರ ವಿಚಾರದಲ್ಲಿ ನಾವು ನಡೆಯೋದಿಲ್ಲ. ಹೀಗೆ ಹಲವಾರು ವಿಚಾರಗಳು ನಿಮ್ಮ ಮಧ್ಯೆ ಇದ್ದಾವೆ. ಈಗ ಉದಾಹರಣೆಗೆ ನಾಳೆ ಅಂಬೇಡ್ಕರ್ ಅವರ ಜಯಂತಿ, 135ನೇ ಜಯಂತ್ಯೋತ್ಸವ. ಎಲ್ಲರೂ ಶುಭ್ರವಾದಂತಹ ಬಟ್ಟೆಗಳನ್ನು ಹಾಕೋತೀರಿ, ಅಂಬೇಡ್ಕರ್ ಸಾಹೇಬರ ಸ್ಟೇಟಸ್ ಇಡ್ತೀರಿ, ಅಂಬೇಡ್ಕರ್ ಸಾಹೇಬರ ವಿಚಾರವನ್ನು ಹೇಳ್ತೀರಿ. ಆದರೆ ಇದೇ ಜನಾಂಗ 90%ಕ್ಕೂ ಹೆಚ್ಚು ಭಾಗ ಇದೇ ಮನೋಸಿದ್ಧಾಂತದಲ್ಲಿರುವಂಥ ದೇವರುಗಳನ್ನು ಆರಾಧನೆ ಮಾಡ್ತೀರಿ, ದೇವರ ಪೂಜೆಗಳನ್ನು ಮಾಡ್ತೀರಿ, ಮೂಢನಂಬಿಕೆ ಆಚರಣೆ ಮಾಡ್ತೀರಿ, ಜಾತ್ರೆ ಕೇತ್ರಿಗಳನ್ನು ಮಾಡ್ತೀರಿ, ಕ್ವಾಣ ಕುರಿಗಳನ್ನು ಕಡಿತೀರಿ. ಇದು ಎಷ್ಟು ಸರಿ? ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಧರ್ಮ ಅನ್ನುವಂಥದ್ದು ನಿಮ್ಮನ್ನು ಗುಲಾಮಗಿರಿಗೆ ತಳ್ಳಿದೆ, ಅಲ್ಲಿರುವಂಥ ವ್ಯವಸ್ಥೆ ನಿಮ್ಮನ್ನು ಸಂಪೂರ್ಣ ಹಾಳು ಮಾಡಿದೆ, ನಿಮ್ಮ ಇಡೀ ಜೀವನವನ್ನು ಸಾವಿರಾರು ವರ್ಷಗಳಿಂದ ಬಂಧನಕ್ಕೊಳಪಡಿಸಿತ್ತು. ಆ ಧರ್ಮವನ್ನು ಬಿಟ್ಟು ಹೊರಗಡೆ ಬರಬೇಕು ನೀವು ಅಂತ ಹೇಳಿ ನಮಗೆ ಬೌದ್ಧ ಧರ್ಮವನ್ನು ಕೊಟ್ಟರು. ಆ ಧರ್ಮದಿಂದ ನಿಮ್ಗೆ ಏನಾದರೂ ತೊಂದರೆ ಆದರೆ ಜಾತಿ ವ್ಯವಸ್ಥೆಯಲ್ಲಿ ನಿಮಗೆ ಅಟ್ರಾಸಿಟಿ ಆ್ಯಕ್ಟನ್ನು ಕೊಟ್ಟರು, ಕಾನೂನುಗಳನ್ನು ನಿರ್ಮಾಣ ಮಾಡಿದ್ರು. ಇದನ್ನು ಎದುರಿಸಲಿಕ್ಕೆ ನಿಮ್ಗೆ ಸಬಲವಾದಂತಹ ಬುದ್ಧಿಶಕ್ತಿ ಬೇಕಂತೇಳಿ ನಿಮ್ಗೆ ಶಿಕ್ಷಣದಲ್ಲಿ ಅವಕಾಶಗಳನ್ನು ಕೊಟ್ಟರು. ನೀವು ರಾಜಕಾರಣಿ ಆಗಲಿಕ್ಕೆ, ವಿದ್ಯಾವಂತ ಆಗಲಿಕ್ಕೆ, ನೌಕರಿ ಹಿಡಿಲಿಕ್ಕೆ, ಮನೆಗಳನ್ನು ಕಟ್ಕೊಳ್ಳಿಕ್ಕೆ, ಯಾವ ರಸ್ತೆ ಮೇಲೂ ಕೂಡ ರಾಜಾರೋಷವಾಗಿ ಅಡ್ಡಾಡಲಿಕ್ಕೆ ಸರ್ವತ ಅವಕಾಶಗಳನ್ನು ಕೊಟ್ಟರು ಕೂಡ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಲ್ಲಿ ಸಾಗಲೇ ಇಲ್ಲ. ತೋರಿಕೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿಯನ್ನು ಮಾಡ್ತೀರಿ ನೀವು. ಹೌದು, ನಾನು ಅಂಬೇಡ್ಕರ್ ವಾದಿ, ಒಂದು ರೀತಿ ಸಮಯ ಸಾಧಕರು ಅಂತಾರಲ್ಲ ಹಂಗೆ. ಹೌದು, ನಾನು ಅಂಬೇಡ್ಕರ್ ವಾದಿ ಅಂತ ಹೇಳ್ತೀರಿ. ಆಚರಣೆಯಲ್ಲಿ ಸಂಪೂರ್ಣ ಯಾವ ಸಮುದಾಯ, ಈಗ ಕಾಲಾರ ಮಂದಿರ ಪ್ರವೇಶದ ವಿಷಯವನ್ನು ತಗೊಂಡ್ರ
ಕಾಲಾರ ಮಂದಿರದಲ್ಲಿ ದಲಿತರನ್ನು ಒಳಗಡೆ ಬಿಡೋದಿಲ್ಲ, ಅಸ್ಪೃಶ್ಯನ ಒಳಗಡೆ ಬಿಡೋದಿಲ್ಲ, ಬದಲಿಗೆ ಬಾಬಾ ಸಾಹೇಬ್ರನ್ನ ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಮಹಾರ್ ಚೌಡಾರ ಕೆರೆಯ ನೀರು ಮುಟ್ಲಿಕ್ಕೆ ಬಾಬಾ ಸಾಹೇಬರು ಹೋರಾಟವನ್ನು ಹಾಕೊಂಡ್ರ ಅಲ್ಲಿ ದಲಿತ ಕೇರಿಗಳಿಗೆ ಬೆಂಕಿ ಹಚ್ತಾರ. ಆ ಮಹಾರ್ ಚೌಡಾರ ಕೆರೆ ನೀರು ಮುಟ್ಟಿಸ್ಲಿಕ್ಕೆ ಬಾಬಾ ಸಾಹೇಬ್ರು ಕೊಡೋದಿಲ್ಲ. ಅವರು ಅಲ್ಲಿನ ರಕ್ತ ಕಾವಲಿ ಹರಿದಾಗ ಬಾಬಾ ಸಾಹೇಬ್ರ ಜೊತೆ ಇದ್ದವರು ಅವಾಗ ತಾನೇ ಸೈನ್ಯದಿಂದ ಭರ್ತಿಯಾಗಿ ರಿಟೈರ್ಡ್ ಆಗಿ ಬಂದಿರತಕ್ಕಂಥವ್ರು ಇರ್ತಾರ. ಅಂಬೇಡ್ಕರ್ ಸಾಹೇಬ್ರು ನೀವು ಹೇಳ್ರಿ ಇವ್ರನ್ನೆಲ್ಲ ನಾವು ಏನು ಮಾಡೋಕೆ ಮಾಡ್ತೀವಿ ಅಂದ್ರೆ ಬಾಬಾ ಸಾಹೇಬರು ಅಹಿಂಸಾ ಮಾರ್ಗವನ್ನು ಹಿಡಿತಾರ, ಹಿಂಸೆ ಮಾರ್ಗ ತೋರೋದಿಲ್ಲ. ಒಂದು ವೇಳೆ ಅವರು ಅವತ್ತೇನಾದ್ರೂ ಬಾಬಾ ಸಾಹೇಬ್ರು ಹಿಂಸೆ ಆಯ್ತು ತಗೊಳ್ರಿ ಅಂತಿದ್ರೆ ಅವತ್ತೇನೋ ಒಂದು ರಕ್ತ ಕ್ರಾಂತಿನ ಆಗಿ ಹೋಗ್ತಿತ್ತು. ಆದ್ರೆ ಬಾಬಾ ಸಾಹೇಬರು ಭಾರತದ ಚರಿತ್ರೆಯಲ್ಲಿ ರಕ್ತರಹಿತವಾದಂಥ ಕ್ರಾಂತಿ ಮಾಡ್ಲಿಕ್ಕೆ ಇಷ್ಟಪಟ್ಟರು. ಅಲ್ಲೆಲ್ಲ ಚೌಡಾರಿಕೆರೆ ನೀರು ಮುಟ್ಟಿಸ್ಕೊಳಕ್ ಹೋಗಲ್ಲ. ಇವತ್ತು ನಮ್ಮ ತಾಲೂಕು ಹಿಡ್ಕೊಂಡು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಅಂಬೇಡ್ಕರ್ ಜಯಂತಿ ನಮ್ಮ ಬೀದಿಯಲ್ಲಿ ಬರಬಾರ್ದು ಅಂತ ಹೇಳೋರು ಯಾರು? ಯಾವ ಮುಸಲ್ಮಾನರು, ಯಾವ ಕ್ರಿಶ್ಚಿಯನ್ರಿಗೆ ಮಾತು ಹೇಳಲ್ಲ. ಈ ಮಾತನ್ನು ಹೇಳುವವರು ಹಿಂದೂ ಧರ್ಮದ ಸವರ್ಣೀಯರು. ಅದಕ್ಕೆ 108 ಉದಾಹರಣೆ ನಾನು ಕೊಡ್ತೀನಿ. ಅಂಬೇಡ್ಕರ್ ಜಯಂತಿ ನಮ್ಮ ಓಣ್ಯಾಗ ಬರಬಾರ್ದು, ನಮ್ಮ ಬೀದಿಯೊಳಗೆ ಹಾಯಬಾರ್ದು. ಅರೆ ಏನಿದು? ಯಾರಪ್ಪನ ದೇಶ ಇದು? ಯಾರಪ್ಪ? ಏನೇನು ಗಡಾಫಿ ಆಡಳಿತನ, ಹಿಟ್ಲರ್ ಆಡಳಿತನ? ಏನು ಈ ದೇಶವನ್ನ ಸವರ್ಣೀಯರಿಗೆ ಮಾರಿಬಿಟ್ಟಿದ್ದೀವ? ಈ ದೇಶದಲ್ಲಿ ಸಂವಿಧಾನ ಇವಂತ ಇದೆಯೋ ಇಲ್ಲೋ? ಇದನ್ನೆಲ್ಲ ಪ್ರಶ್ನೆ ಮಾಡುವಂಥವ್ರು ನೀವು ಆಗಬೇಕಾಗಿತ್ತು. ಆದ್ರೆ ಅಲ್ಲಿ ಏನು ಮಾಡ್ತಾರಂದ್ರೆ, ಹೌದ್ರಿ ಅವ್ರು ಗೌಡ್ರು ಹೇಳ್ಯಾರ ನಮ್ಮಲ್ಲಿ ಅಂಬೇಡ್ಕರ್ ಜಯಂತಿ ಹಾಸ್ಬಾರ್ದ್ರೆ ಹಾಸ್ಬಾರ್ದು. ಅಲ್ಲೊಂದಿಷ್ಟು ಗುಲಾಮ್ ಸಂತತಿಗಳು ಹುಡ್ಕೊಂಡು ಅವ್ರ ಜೊತೆ ಇರಾಕ ಕಾರಣ ಅಂದ್ರೆ ಸಣ್ಣ ಪುಟ್ಟ ರಾಜಕೀಯ ಲಾಭಕ್ಕಾಗಿ, ಸಣ್ಣ ಪುಟ್ಟ ಆರ್ಥಿಕ ಸಹಾಯಕ್ಕಾಗಿ ಈ ರೀತಿ ದೇಶವನ್ನ ಛಿದ್ರ ಮಾಡಿ ಒಡೆದಾಡ್ತಾ ಇದ್ದಾರೆ. ಅವರೆಲ್ಲ ಯಾರು? ಈಗ ಮೊನ್ನೆ ಮೀಸಲಾತಿಯ ಹೋರಾಟ ನಡೀತು. ಯಾವ ಜಾತಿಗಳನ್ನ ನೀವು ಬಿಡಬೇಕು ಅಂತ ಬಾಬಾ ಸಾಹೇಬ್ರು ಹೇಳಿದ್ರು, ಈಗ ಆ ಜಾತಿಯನ್ನೇ ಒತ್ತಿ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಹೌದು ನಾವು ಇಂಥ ಜಾತಿಯವರು, ಜೈ ಜೈ ಜಾತಿಯವರು, ಇಂತಿಂಥ ಜಾತಿಯವರು, ಜೈ ಜೈ ಜಾತಿಯವರು, ಇಂತಿಂಥ ಜಾತಿಯವರು ಒತ್ತಿ ಹೇಳಲಾಗ್ತಾ ಇದೆ. ಅರೇ ನೀವೆಲ್ಲ ಒಂದು ತಾಯಿ ಮಕ್ಕಳಪ್ಪ. ನಿಮ್ಮನ್ನ ಅವರವರ ಅನುಕೂಲಕ್ಕೆ ತಕ್ಕಂಗೆ ಒಡೆದು ಛಿದ್ರ ಮಾಡಿ ಅದರ ಮೂಲಕ ಅವರ ರಾಜಕೀಯ ಬೆಳೆಯನ್ನು ಬೆಳೆಸ್ಕೊಳ್ತಾ ಇದ್ದಾರ. ನೀವು ಒಗ್ಗಟ್ಟಾಗಿ ಒಂದು ಫ್ಲಾಟ್ಗಳಿಗೆ ಬರ್ರಿ, ಅವರ ಕೈಯಲ್ಲಿರುವಂತ ರಾಜಕೀಯ ಅಧಿಕಾರವನ್ನ ನೀವು ಕಸಿದುಕೊಳ್ರಿ, ನೀವು ರಾಜ್ಯಾಧಿಕಾರವನ್ನ ಹಿಡ್ರಿ, ನೀವು ರಾಜರಾಗಿರಿ ಅಂತ ಬಾಬಾ ಸಾಹೇಬ್ರು ಹೇಳಿ ಆ ಓಟಿನ ಹಕ್ಕ ನಮ್ಗೆ ಕೊಟ್ಟು ಹೋಗಿದ್ರು. ನಾವು ನಮ್ಮೊಳಗಡೆ ದೊಡ್ಡ ಕಂದಕಗಳನ್ನು ಸೃಷ್ಟಿ ಮಾಡೀವಿ. ಇವತ್ತು ನಮಗೆ ಮೀಸಲಾತಿ ಬೇಕು, ಒಳ ಮೀಸಲಾತಿ ಬೇಕು, ಅದು ಬೇಕು, ಇದು ಬೇಕು ಅಂತೇಳಿ ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದೀವಿ. ಆಗುತ್ತಾ? ಬೀದಿಯ ಹೋರಾಟಗಳು ಸಕ್ಸಸ್ ಆಗಿದ್ದಾವ? ಚಳುವಳಿಗಳು, ಹೋರಾಟಗಳು ಬಾಬಾ ಸಾಹೇಬರು ಮಾಡಿದ್ದಾರೆ. ಅದರ ಹಿಂದೆ ಸಾಕಷ್ಟು ಜನ ಮಾಡಿದ್ದಾರೆ. ಎಲ್ಲಿವರೆಗೂ ಅಂದ್ರೆ ಛತ್ರಪತಿ ಶಾಹು ಮಹಾರಾಜರು ಅವರೇ ರಾಜರಿದ್ರು ಕೂಡ ಹೋರಾಟ ಮಾಡಿದ್ರು. ಅವರು ಮೀಸಲಾತಿಯನ್ನ ಕೊಟ್ಟರು. ಅಸ್ಪೃಶ್ಯತೆಯನ್ನ ಏನು ಅಲ್ಲಿ ಅನುಭವಿಸ್ತಾ ಇದ್ರು. ಆ ಜನರಿಗೆ ಸ್ವತಂತ್ರವನ್ನು ಕೊಡಬೇಕಾದ್ರೆ ಮೇಲ್ವರ್ಗದವರಿಂದ ಅವರು ದ್ವೇಷಿಸಲ್ಪಟ್ರು, ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕಾಯ್ತು ಅವರು. ಹಾಗಾಗಿ ನಿಮ್ಮ ಹೋರಾಟಗಳು ತಾತ್ಕಾಲಿಕವಾಗಿ ಅಥವಾ ನಿಮ್ಮ ಸ್ವಯಂ ಪ್ರೇರಿತ ಬೆಳವಣಿಗೆಗೋ ಅಥವಾ ಸಮಾಜಕ್ಕೆ ಒಂದು ಶಕ್ತಿಗೆ ಅಷ್ಟ ಸೀಮಿತ ಆಗ್ತಾವ. ಆದ್ರೆ ಪರಿಪೂರ್ಣವಾದಂತಹ ಬದಲಾವಣೆ ಆಗ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರ, ನೀವು MLAಗಳಾಗಿ, MP ಗಳಾಗಿ, ಮಂತ್ರಿಗಳಾಗಿ, ಯಾವುದೋ ಒಂದು ಪಕ್ಷದ ಗುಲಾಮರಾಗಿ ಅಲ್ಲ. ಯಾರೋ ಮನೋವಾದಿಗಳು ನಿರ್ಮಾಣ ಮಾಡಿದ ಪಕ್ಷದಲ್ಲಿರುವಂಥ MLAಗಳು ಹಲ್ಲು ತೆಗೆದ ಹಾವುಗಳವು, ಬಸ್ಗುಡಿಸ್ತಾವ ಅಷ್ಟೇ, ಕಡ್ಯಾಕ ಕಚ್ಚಕ್ಕೆ ಬರಲ್ಲ ಅವಕ್ಕೆ. ಅಥವಾ ಇನ್ನೊಂದು ವರ್ಡ್ ಹೇಳ್ಬೇಕಂದ್ರೆ ಅಲ್ಲಿ ಯಾವುದೋ ಮನೆ ಕಾಯುವ ನಾಯಿಗಳವರು, ಅವ್ರು ಸಾಕಿದ ನಾಯಿಗಳಾಗಿರ್ತಾರ. ಅವ್ರು ಹೇಳಿದಾಗ ಮಾತ್ರ ಬೊಗಳ್ತಾವ. ಆದರೆ ಇಲ್ಲಿ ಈ ದೇಶದ ಮೂಲ ನಿವಾಸಿಗಳೆಲ್ಲ ಸೇರಿ ಒಂದು ರಾಜಕೀಯ ಶಕ್ತಿಯನ್ನು ನಿರ್ಮಾಣ ಮಾಡಿಕೊಂಡು ಅದರ ಮೂಲಕ ಸ್ವತಂತ್ರ ಅಧಿಕಾರ ಪಡಿಬೇಕಾಗಿತ್ತು ನಾವು. ಅದ್ಯಾವುದನ್ನು ನಾವು ಮಾಡಲೇ ಇಲ್ಲ. ಮತ್ತೆ ಬಾಬಾ ಸಾಹೇಬರು ಹೇಳಿದ ಮಾರ್ಗದಲ್ಲಿ ನಾವು ಸಾಗಲಿಲ್ಲ. ಬಾಬಾ ಸಾಹೇಬ್ರ ಮಕ್ಕಳು ಅನಾರೋಗ್ಯ ಪೀಡಿತರಾಗಿ ತೀರ್ಕೋತಾವ. ಬಾಬಾ ಸಾಹೇಬ್ರ ಹೆಂಡತಿ ರಮಾಬಾಯಿ ಅವರು ಅನಾರೋಗ್ಯದಿಂದ ಪೀಡಿತರಾಗ್ತಾರ. ನಿಮ್ಗೆ ಗೊತ್ತಿರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿವಸ ಏನು ಈ ದೇಶದ ಸಂವಿಧಾನವನ್ನು ಬರೀತಾರಲ್ಲ, ಇಲ್ಲ ಸಲ್ಲದ ಕಾಯಿಲೆಗಳೆಲ್ಲ ಬಾಬಾ ಸಾಹೇಬ್ರಿಗೆ ಅಟ್ಯಾಕ್ ಆಗ್ತಾವೆ. BP ಇರ್ಬೋದು, ಶುಗರ್ ಇರ್ಬೋದು, ಅಸ್ತಮಾ ಇರ್ಬೋದು. ಅವರ 3 ವರ್ಷಗಳ ಕಾಲ ಮಾಡಿರ್ತಕ್ಕಂತಹ ಸಂವಿಧಾನ 18 ಗಂಟೆ 19 ಗಂಟೆ 20 ಗಂಟೆ ಕೆಲಸ ಮಾಡಿದ್ರಲ್ಲ ಹಗಲು ರಾತ್ರಿ, ಅವರ ಮುಂದಿನ 30 ವರ್ಷದ ಆಯುಷ್ಯನ ಕಸ್ಕೊಳ್ತೈತೆ. ಇವತ್ತು ನಾನು ಪ್ರಶ್ನೆ ಮಾಡ್ತೀನಿ, ಎಷ್ಟು ಜನರ ಮನೆಯಲ್ಲಿ ಸಂವಿಧಾನ ಇದ್ದಾವ? ಎಷ್ಟು ಜನರಿಗೆ ಆರ್ಟಿಕಲ್ಗಳು ಗೊತ್ತದಾವ? ಸಂವಿಧಾನದ ಅನುಚ್ಛೇದಗಳು ಏನು ಹೇಳ್ತಾವ? ಎಷ್ಟು ಜನ ಓದ್ಕೊಂಡಿದ್ದೀರಿ? ಯಾರೋ ಶೋ ಅಪ್ ಮಾಡಿ ಸಂವಿಧಾನವನ್ನು ತೋರಿಸ್ತಾರ, ಅದರೊಳಗಿರುತ್ತ ಆರ್ಟಿಕಲ್ ಅವ್ರಿಗೆ ಗೊತ್ತಿಲ್ಲ. ನಿಮ್ಮ ಮೇಲೆ ದೌರ್ಜನ್ಯ ಆದಾಗ, ನಿಮ್ಮ ಮೇಲೆ ದಬ್ಬಾಳಿಕೆ ಆದಾಗ ನೀವು ಯಾವ ರೀತಿ ಅದನ್ನು ಎದುರಿಸ್ಬೇಕು ಅನ್ನುವಂಥದ್ದು ಇರೋದೇ ನಿಮ್ಮ ಸಂವಿಧಾನದಲ್ಲಿ ಇರುವಾಗ, ಸಂವಿಧಾನದನ್ನು ಯಾವಾಗ ನೋಡೋರು ನೀವು?
ಹೀಗೆ ಹಲವಾರು ಸಮಸ್ಯೆಗಳು, ಗೋಳುಗಳು, ವಿನಾಕಾರಣ ತೊಂದರೆ